ಅಧಿಕಾರಿಗಳೇನಿದ್ದಾರೆ ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ದೀನಿ. ಇಲ್ಲ, ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಮ್ಗೆ ಇಲ್ಲಿ ಬಂಧಿಸೋದು, ಈ ನಮ್ಮ ವ್ಯವಸ್ಥೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗುವ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಹೊಣೆ ಆಗುತ್ತೆ. ಸರ್, ಇಲ್ಲಿ ನಾಮಫಲಕ ಒಂದು ಹೊರದಾಕಿದ್ರೆ ಬ್ಯಾರಿಕೇಡ್ ಒಳಗಡೆ ನಾನು ಹೋಗಲ್ಲ, ಕಿತ್ತೆಸಿದ್ದೀವಿ, ಕಿತ್ತೆಸ್ಕೊಂಡು ಹೊಡ್ತೀವಿ, ನಮ್ಮನ್ನು ತಡೆಲಿ ನೋಡ್ತೀವಿ. ಈಗಾಗಲೇ ನಾಮಫಲಕ ಒಂದು ಹೊರದಾಕಿದರೆ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ಗೆ. 3 ಪ್ರಕರಣ ದಾಖಲಾಗಲಿ ಬಿಡ್ರಿ, ಆ ಪ್ರಕರಣಕ್ಕೆಲ್ಲ ನಾವು ಹೆಸರಲ್ಲ ರೀ. 3 ಪ್ರಕರಣ ದಾಖಲಾಗಲಿ, ನಾನು ಅದಕ್ಕೆಲ್ಲ ಹಂಚಿ ಕುತ್ಕೊಳ್ಳೋದಲ್ಲ. ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಆಗಬೇಕು, ಆಗಲಿಲ್ಲ ಅಂದ್ರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನೇರವಾಗಿ ಸರ್ಕಾರ ಹತ್ತಿಕ್ಕುವುದು. ಈ ಸರ್ಕಾರ ಬರ್ಲಿಕ್ಕೆ ನಾವು ಕಾರಣ ಇದ್ದೀವಿ. ಸರ್ಕಾರ ನಮ್ಮನ್ನು ಹತ್ತಿಕ್ಕಿದೆ, ಲೋಕಸಭೆಯಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ ಮಾಡಿದ್ದೀನಿ. ಬೆಂಗಳೂರಿಗೆ ನುಗ್ತಾರೆ, ಏನಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಹೋರಾಟ ಶಾಂತಿ ರೀತಿಯಿಂದ ನಡೆಯುವಂತ ಹೋರಾಟ. ಅದಕ್ಕಾಗಿ ನೀವು ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು. ನನ್ನ ಬಂಧಿಸೋದಾಗ್ಲಿ, ನನ್ನ ಕಾರ್ಯಕರ್ತರು ಬಂಧಿಸಿದ್ರೆ ಬೆಂಗಳೂರು ಸಿಟಿ ಒಳಗಡೆ ಆಗುವ ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗ್ಬೇಕಾಗತ್ತೆ. ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದ ನನ್ನ ಹಕ್ಕು, ನಾನು ಹೋರಾಟ ಮಾಡೋದು ನನ್ನ ಹಕ್ಕು. ಇವ್ರನ್ನ ನಮ್ಮನ್ನು ಹತ್ತಿಕ್ಲಿಕ್ಕೆ ಪೊಲೀಸ್ ಇಲಾಖೆ ಇಲಾಖೆ ಇವತ್ತು ಹೊರಗಡೆಯಿಂದ ಬಂದಿರುವಂತ, ಹಿಂದಿ ರಾಜ್ಯಗಳಿಂದ ಬಂದಿರುವಂತ IAS IPS ಅಧಿಕಾರಿಗಳೇನಿದ್ದಾರೆ ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ದೀನಿ. ಇಲ್ಲ, ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಮ್ಗೆ ಇಲ್ಲಿ ಬಂಧಿಸೋದು, ಈ ನಮ್ಮ ವ್ಯವಸ್ಥೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ
ಕರವೇ ಪ್ರತಿಭಟನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಹೋರಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನೋದು ನಮ್ಮ ದೌರ್ಭಾಗ್ಯ. ಆದರೆ ಈಗಾಗಲೇ ಸರ್ಕಾರಿ ಆದೇಶ ಇದೆ, ಕರ್ನಾಟಕದ ಯಾವುದೇ ವಾಣಿಜ್ಯ ಮಳಿಗೆ ಆಗಲಿ, ಯಾವುದೇ ಅಂಗಡಿ ಆಗಿರಲಿ, ಯಾವುದೇ ಮುಂಗಟ್ಟಾಗಿರಲಿ, ಒಂದು ಬೋರ್ಡು ಒಂದು ಬ್ಯಾನರ್ ಏನಾದರೂ ಹಾಕ್ತೀವಿ ಅಂತಂದರೆ ಅದರಲ್ಲಿ 60% ಕನಿಷ್ಠ ಪಕ್ಷ ಕನ್ನಡ ಇರಲೇಬೇಕು, 60% ಮಿನಿಮಮ್ ಇರಲೇಬೇಕು. ಉಳಿದ 40% ಬೇರೆ ಬೇರೆ ಭಾಷೆಗಳಿಗೆ ಅವಕಾಶ ಇದೆ. ಆದರೆ ಅದು ಕೇವಲ ಸರ್ಕಾರಿ ಕಡತಗಳಿಗೆ ಮೀಸಲಾಗಿಬಿಟ್ಟಿದೆ. ಅದನ್ನು ಫಾಲೋ ಮಾಡೋರು ಅಥವಾ ಫಾಲೋ ಮಾಡ್ತಿಲ್ಲ ಅಂತಂದರೆ ಅದನ್ನು ಕಡಿವಾಣ ಹಾಕೋರು ಯಾರೂ ಇಲ್ಲದೆ ಆಗ್ಬಿಟ್ಟಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಷೆಗಳು, ಪ್ರಮುಖವಾಗಿ ಇಂಗ್ಲೀಷು ರಾರಾಜಿಸ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಕನ್ನಡ ಮಂಗಾಮಾಯ ಅಂತ ಹೇಳ್ಬೋದು, ಅಲ್ಲಿ ಕನ್ನಡದ ಅಕ್ಷರಗಳೇ ಕಾಣೋದಿಲ್ಲ, ಅಂಥ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಯಾರ ಕಾರಣ, ಯಾರ ಹೊಣೆ? ಆದರೆ ಈಗ ಈ ಪ್ರತಿಭಟನೆ ಅದೆಲ್ಲದಕ್ಕೂ ಒಂದು ಬಿಸಿ ಮುಟ್ಟಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈವರೆಗೆ ಬಹುತೇಕ ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಮಳಿಗೆಗಳು, ಮಾಲ್ಗಳು, IT ಪಾರ್ಕ್ಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಇವೆಲ್ಲ ಭಾಗದಲ್ಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕನ್ನಡದ ನಾಮಫಲಕಗಳನ್ನು ಅಳವಡಿಸಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದೇ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಆದರೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ ಪೊಲೀಸರಿಂದ ಅನ್ನೋ ಆರೋಪ ಕೂಡ ಕರವೇ ಕಾರ್ಯಕರ್ತರು ಮಾಡ್ತಿದ್ದಾರೆ. ಒಂದು ವೇಳೆ ಅಂಥದ್ದು ಆದದ್ದೇ ಹೌದಾದರೆ, ಬೆಂಗಳೂರಿನಲ್ಲಿ ಏನಾದರೂ ಹಿಂಸಾಚಾರ ನಡೆದ್ರೆ ಅಥವಾ ಮತ್ತೇನಾದರೂ ಬೆಂಗಳೂರಲ್ಲಿ ನಡೀತು ಅಂತಂದರೆ ಅದಕ್ಕೆ ಪೊಲೀಸ್ ಇಲಾಖೆ ನೇರವಾಗಿ ಕಾರಣವಾಗಿರುತ್ತೆ ಅಂತ ಈಗ ತಾನೇ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾತನಾಡಿದರು.